ನಾಯಕರುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ನಿಮಗೆಲ್ಲ ಅಭಿನಂದನೆ ಸಲ್ಲಿಸಿ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ಪರಮೇಶ್ವರ್ ಅಭಿಮಾನಿಗಳ ಎಲ್ಲ ಸದಸ್ಯರುಗಳಿಗೆ ತಮ್ಮ ಮುಖಾಂತರ ಇವತ್ತು ನಾನು ರಾಜ್ಯಕ್ಕೆ ಒಂದು ಮೆಸೇಜ್ ತಿಳಿಸಬೇಕು ಅಂತ ತಮ್ಮ ಮುಖಾಂತರ ತಿಳಿಸಬೇಕು ಅಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿ ಮತ್ತೆ ನಮ್ಮ ಮುಖಾಂತರ ನಾನು ಕರೆದಿದ್ದೇನೆ. ನಮ್ಮ ಮುಖಾಂತರನೇ ಇದಾಗಲಿ ಅಂತ ಹೇಳಿ ನಾವು ಕರೆದಿದ್ದೀವಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಮ್ಮ ರಾಜ್ಯದಲ್ಲಿ ನಾವು 150 ಕ್ಷೇತ್ರಗಳ ಗೆಲ್ಲ ಶಕ್ತಿ ನಮ್ಮ ದಲಿತರಿಗಿದೆ. 150, 220 ಕ್ಷೇತ್ರಗಳಲ್ಲಿ ಈ 24 ಕ್ಷೇತ್ರಗಳಲ್ಲಿ 150, 170 ಕ್ಷೇತ್ರಗಳು ದಲಿತರು ಯಾವ ಪಾರ್ಟಿ ವೋಟ್ ಹಾಕ್ತಾರೆ ಅವ್ರು ಗೆಲ್ತಾರೆ. ಯಾಕೆಂದ್ರೆ ನಮ್ದೆಲ್ಲ ಅವಾಗಲಿಂದ ಕಾಂಗ್ರೆಸ್ ಪಾರ್ಟಿನೇ, ನಮ್ಮ ಲೀಡರ್ಗಳು ಕಾಂಗ್ರೆಸ್ನಲ್ಲೇ ಇದ್ರೆ ನಾವು ಕಾಂಗ್ರೆಸ್ನಲ್ಲೇ ಇದ್ದೀವಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಡಿಫರೆನ್ಸ್ಗಳು ಆಗಿರ್ಬೋದು, ಆದ್ರೂ ನಮ್ಮ ಪಾರ್ಟಿ ಲೀಡರ್ಗಳಿಗೆ ಅನ್ಯಾಯ ಆದಾಗ ಅವರು ಪಾರ್ಟಿ ಬಿಟ್ಟು ಹೋಗಿಲ್ಲ. ಏಕೆಂದ್ರೆ ಅವರ ಮೊದಲನೇ ಸೆಕೆಂಡ್ ಸುಮಾರು 25 ವರ್ಷಗಳ ಹಿಂದೆನೂ ನಾವು ದಲಿತ CM ಆಗಬೇಕು ಅಂತ ಹೇಳಿ ಅವತ್ತಿನ ಹೋರಾಟ ಕೆಲವು ಹಿರಿಯ ದಲಿತರೆಲ್ಲ ಮಾಡಿದ್ರು. ಆಮೇಲೆ ನಮ್ಮ ಲೀಡರ್ಗಳು ಅರ್ಹತೆನೂ ಇತ್ತು. ಯಾಕೆಂದ್ರೆ ಯಾರು CM ಕ್ಯಾಂಡಿಡೇಟ್ ಅಂತವರೆಲ್ಲರೂ ಇದ್ರು. ಅವತ್ತಿನಿಂದ ಇವತ್ತುವರೆಗೂ ನಮ್ಮ ಹೋರಾಟದಲ್ಲಿ ನಮ್ಮ ಹಿರಿಯರಿಗೆ ಅನ್ಯಾಯ ಆಗಿದೆ. ಅದರಿಂದ ನಾವು ಒಂದು ಮೈಸೂರಿನಿಂದನೇ ನಾವು ಒಂದು ಸಂಘಟನೆ ಮಾಡಿ ಮೈಸೂರಿನಲ್ಲಿ ಪರಮೋತ್ಸವವನ್ನು ಮಾಡಿದು. ಈ ಭಾಗದ ಜಿಲ್ಲೆಗಳಲ್ಲಿ ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಕನಕಪುರ, ಬೆಂಗಳೂರು ಗ್ರಾಮದ ಇಲ್ಲಿ ಇಷ್ಟು ಜನರಲ್ಲಿ ಆ ಸಮಾಜದ ಲೀಡರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಭಾರಿ ದಿನದ ಕನಸುಗಳು. ಯಾಕೆಂದ್ರೆ ಇತ್ತೀಚಿನ ದಿನಗಳು ನೋಡ್ತಾ ಇದ್ರೆ ನಮ್ಮ ಸಮಾಜದಲ್ಲಿ ಆಗ್ಬೇಕು, ನಾವೇ ಮುಂದುವರಿಬೇಕು, ನಮ್ ಬಿಟ್ರೆ ಏನಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ನಾವು ಹೋರಾಟಕ್ಕೆ ಇಳಿಬೇಕು. ನಾವು ಯಾಕೆ ಹೋರಾಟ ಮಾಡೇ ನಾವು ಅಧಿಕಾರ ತಗೋಬೇಕು, ಹೋರಾಟ ಮಾಡದೇ ಇದ್ರೆ ಅವಕಾಶ ಸಿಕ್ಕಲ್ಲ ಅಂತ ನಾವು ಇವತ್ತೆಲ್ಲ ಚರ್ಚೆ ಮಾಡಿದ್ದೀವಿ. ಜೊತೆಗೆ ನಮ್ಮ ಹಿರಿಯ ತಾಲೂಕಿನ ಹಿರಿಯ ಮುಖಂಡರುಗಳು, ದಲಿತ ಸಂಘಟನೆ ಮುಖಂಡರುಗಳು ಮತ್ತೆ ಪ್ರಗತಿಪರ ಸಂಘಟನೆಗಳು, ಎಲ್ಲ ಸಣ್ಣ ಸಮುದಾಯಗಳಿರ್ಬೋದು, ಎಲ್ಲರೂ ಕರೆದಿ ಎಲ್ಲಾರನ್ನೂ ಪೂರ್ವಭಾವಿಯಾಗಿ ನಾವು ಕರೆದಿ ಚರ್ಚೆ ಮಾಡಿ ಬೃಹತ್ ಸಮಾವೇಶ ಮಾಡಬೇಕು. ನಮ್ಮ ಲೀಡರ್ಗಳನ್ನ ಚರ್ಚೆ ಮಾಡಿಕೊಂಡು ಎಲ್ಲ ರಾಜ್ಯದ ಲೀಡರ್ಗಳಲ್ಲಿ ಮತ್ತೆ ಎಲ್ಲ ಜಿಲ್ಲಾ ಲೀಡರ್ಗಳನ್ನ ಕರೆದೆಲ್ಲ ಮಾತಾಡಿ ನಾವು ಮುಂದೆ ಇದೊಂದು ದೊಡ್ಡ ಸಮಾವೇಶನ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿ ಇವತ್ತು ತಮ್ಮ ಈ ಪತ್ರಿಕೆಗೋಷ್ಠಿಗೆ ಕರೆದಿದ್ದೀವಿ. ಯಾಕೆ ಕರೆದಿದ್ದೀನಿ ಅಂತ ಅಂದ್ರೆ, ನಾವು ಹೋರಾಟ ಮಾಡದೇ ಹೋದ್ರೆ ಏನೂ ಆಗಲ್ಲ. ಇತ್ತೀಚಿನ ಪತ್ರಿಕೆಗಳು ನೋಡಿದ್ವು ನಾವು. ಯಾಕೆಂದ್ರೆ ನಾವು ಮಾಡಕ್ ಹೋದ್ರೆ ನಾವು ಕಾಂಗ್ರೆಸ್ ವಿರುದ್ಧ ಮಾಡ್ತಾರೆ ಅನ್ನೋ ಭಾವನೆ ಬರಬಾರ್ದು, ಕಾಂಗ್ರೆಸ್ ಕೆಟ್ಟ ಹೆಸರು ಬರಬಾರ್ದು. ಯಾಕೆಂದ್ರೆ ದಲಿತ ಪದ ಕಾಂಗ್ರೆಸ್ ಐತೆ ಅನ್ನೋದು ಒಂದು ಇವತ್ತು ಗಂಟು ಇದೆ. ಆ ಸಮಾಜ 99% ಅವ್ರಿಗೆ ಹಾಕಿ ಬಂದಿದ್ದಾರೆ. ಕೆಲವು ಉದಾಹರಣೆಗಳು ಇದೆ. ನಾನು 30-40 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ಇದ್ದವನು. ಅದರಿಂದ ನಾನು ಈಗ ಯಾವ ಲೀಡರ್ ಬಗ್ಗೆ ಯಾವ ಜನಗಳ ಬಗ್ಗೆ ಟೀಕೆ ಮಾಡಕ್ ಬಂದಿಲ್ಲ. ಈಗ ಕೆಲವೆಲ್ಲ ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದ್ರೆ ನಮ್ಮಿಂದನೇ ನಾವೇ ಗೆಲ್ಲಿಸ್ತಾ ಇರೋದು ಕಾಂಗ್ರೆಸ್, ಬಿಟ್ರೆ ಕಾಂಗ್ರೆಸ್ ಇಲ್ಲ ಅನ್ನೋದು ಇದು ನೋಡ್ತಾ ನಮಗೂ ತಡ್ಕೊಳಕ್ ಆಯ್ತಾ ಇಲ್ಲ. ಯಾಕಂದ್ರೆ ನಮ್ಮ ಲೀಡರ್ ಪರಮೇಶ್ ಅವರು ಎಲ್ಲ 2 ಸಾರಿ ಅನ್ಯಾಯ ಆಯ್ತು ಅವ್ರಿಗೆ. 2013ರಲ್ಲಿ ಗೆಲ್ಲಂತ ಮುಖ್ಯಮಂತ್ರಿ ಆದಂತ ಕ್ಯಾಂಡಿಡೇಟ್ ಸೋತ್ರು. ಕಾರಣಗಳು ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ. 2018ರಲ್ಲಿ ಅವ್ರು ಸೋಲಿದ್ರು ಅಂತ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 2018ರಲ್ಲಿ ಸೋಲ್ತು. ಅವಾಗ ಅದೆಲ್ಲ ತಮ್ಮ ಎಲ್ಲ ಮಾಧ್ಯಮದವ್ರಿಗೂ ಗೊತ್ತಿದೆ, ರಾಜ್ಯಕ್ಕೂ ಗೊತ್ತಿದೆ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಎಲ್ಲಿ ಕಾಂಗ್ರೆಸ್ಸೇ ಅವತ್ತು ಬರಲಿಲ್ಲ. ಯಾಕೆಂದ್ರೆ ಅವತ್ತು ಪರಮೇಶ್ ಅವ್ರಿಗೆ ಸೋಲಿಸ್ರು ಅನ್ನೋದು ಒಂದು ಮೆಸೇಜು, ಅವ್ರಿಗೆ ಅವಕಾಶ ಇಲ್ಲ ಅನ್ನೋದು ಒಂದು ಮೆಸೇಜ್ ಬಂದು ಆ ಸಮಾಜ ನಾವ್ ಯಾರೇನು ಹೇಳಿದ್ರು ಕೇಳಲಿಲ್ಲ. ಅವತ್ತು ಪಾರ್ಟಿ ವಿರುದ್ಧ ಮಾಡ್ಕೊಂಡು ಬಂತು. ಈಗ ಅವ್ರಿಗೆ ಅವಕಾಶಗಳಿವೆ, ಮುಖ್ಯಮಂತ್ರಿ ಆಗ ಯಾಕಂದ್ರೆ ನಮ್ದು ಬ್ಯಾಲೆನ್ಸ್ ಇದೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಯಾಕಂದ್ರೆ ನಾವೇನ್ ಕಾಂಗ್ರೆಸ್ ದುಡ್ದಿದೀವೋ ಆ ಕಾಂಗ್ರೆಸ್ ಪಾರ್ಟಿ ಕೇಳೋ ಬ್ಯಾಲೆನ್ಸ್ ಇದೆ.
ಬ್ಯಾಲೆನ್ಸ್ 2 ಸಾರಿನೂ ಹೈಕಮಾಂಡ್ ಪಾಪ ಕೊಡಕ್ಕೆ ಮನಸ್ಸು ಮಾಡಿದಂತ ಸಮಯದಲ್ಲೂ ಕೆಲವು ಅಡೆತಡೆಗಳು ಬಂದು ನಮ್ಮ ಲೀಡರ್ಗಳು, ರಾಜ್ಯದ ಲೀಡರ್ಗಳು, ಮುಖ್ಯಮಂತ್ರಿ ಆಗೋರು ಯಾರು ಬೇಜಾರು ಮಾಡ್ಕೊಂಡು ಆ ಕಾಂಗ್ರೆಸ್ ಪಾರ್ಟಿ ವಿರುದ್ಧನೋ ಕಾಂಗ್ರೆಸ್ಗೆ ಇದಾಗಿ ಏನು ಎಲ್ಲೂ ಅವರು ಹೊರಗಡೆ ಹೋಗ್ಲಿಲ್ಲ. ಇಲ್ಲೇ ಇದ್ದು ಹೋರಾಟ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವೀಗೇನು ಪಾರ್ಟಿಗೆ ನಾನು ಮೆಸೇಜ್ ಕೆಟ್ಟದಾಗಿ ಮೆಸೇಜ್ ಕೊಡಕ್ಕೆ ಕರೆದಿಲ್ಲ. ಇತ್ತೀಚೆಗೆ ಹಿಂದೆ BSP ಇತ್ತು. ಇವತ್ತು ನಮ್ಮ ರಾಜ್ಯದಲ್ಲಿ BSP ಅಡ್ರೆಸ್ ಇಲ್ಲ. ಯಾಕೆಂದ್ರೆ ನಾವೆಲ್ಲ ಕಾಂಗ್ರೆಸ್ ಬೆಂಬಲಿಸ್ಕೊ ಬರ್ತಾ ಇದ್ದೀವಿ. ಕಾಂಗ್ರೆಸ್ ಇಂದ ನಾವು ಓಟ್ ಕೊಟ್ಟೋದಕ್ಕೆ ನೀವೆಲ್ಲ ಗೆದ್ದಿರೋದು. ಕಾಂಗ್ರೆಸ್ ನಿಮ್ಮೊಬ್ಬರಿಂದ ಏನು ಗೆದ್ದಿಲ್ಲ. ನಾವು ದಲಿತರು 80% 90% ಕಾಂಗ್ರೆಸ್ಗೆ ಓಟ್ ಕೊಟ್ಟೋದಕ್ಕೆ ಗೆದ್ದಿರೋದು. ನೀವು ಐಯಿಂದ ಮಾಡಿ, ನಾನು ಐಯಿಂದ ಮಾಡೋದಕ್ಕೆ ವಿರೋಧ ಇಲ್ಲ, ನಮ್ಮನ್ನು ಕರೀರಿ, ನಮ್ಮ ಹೆಸರು ಹೇಳಿ. ಐಯಿಂದ ಅಂದ್ರೆ ಏನು? ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತನಲ್ಲಿ ನೀವು ಅವಕಾಶ ಕೊಡ್ತಾ ಇದ್ದೀರಿ. ಎಲ್ಲಿ ಕೊಟ್ಟಿದ್ದೀರಿ ತೋರಿಸಿ. ಪರಮೇಶ್ವರ್ ಮನೆಗೆ ಹೋಗ್ತೀರಿ, ಪರಮೇಶ್ವರ್ ಸಾಹೇಬ್ರ ಮನೆಗೆ ಹೋಗ್ತೀರಿ, ಊಟ ಮಾಡಿಸ್ತೀರಿ. ಮುಂದಿನ ಮುಖ್ಯಮಂತ್ರಿ ಅಲ್ಲ, ಇಂಡಿಯಾ ಪೇಪರ್ ಅಲ್ಲಿ ನೋಡ್ರಿ ಇನ್ನು ಇಬ್ಬರ ಹೆಸರು ಬರ್ತಾ ಇರ್ತದೆ. ಮಾಡಬೇಕು ಅನ್ನೋ ದೃಷ್ಟಿ ನಿಮ್ಗೆ ಪ್ರೀತಿ ವಿಶ್ವಾಸ ಇದ್ರೆ ಮಾಡಿ. ನಾನು ಪರ್ಣೋತ್ಸವ ಮಾಡಬೇಕು ಅಂತ ಹೇಳಿ ನಾನು ಮೈಸೂರು ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಚಾಮರಾಜನಗರದ ನಮ್ಮ ಈ ಜಿಲ್ಲೆಯಲ್ಲಿ ದಲಿತರು ತುಂಬಾ ಜನ ಇದ್ದಾರೆ. ಅದರಿಂದ ನಾನು ನಮ್ಮ ಒಬ್ಬರ ರಾಜ್ಯದ ಲೀಡರು, ಅವ್ರಿಗೆ ಎಲ್ಲ ಅರ್ಹತೆನೂ ಐತೆ. ಅವ್ರಿಗೆ ಅವ್ರೇನು ವಿದ್ಯೆ ಅಂತ ಇಲ್ಲ, ಅಮೆರಿಕದಿಂದ ಓದ್ ಬಂದಿದ್ದಾರೆ. ಎಲ್ಲಾ ತರದಲ್ಲಿ ಬಡವ್ರಿಗೆ ಸ್ಕೂಲ್ಗಳು ನಡೆಸ್ತಾ ಇದ್ದಾರೆ. ಅವ್ರನ್ನ ಪರಮೇಶ್ವರ ಮಾಡೋಣ ಅಂದ್ಬಿಟ್ಟು ನಾವು ಒಂದು ಕಮಿಟಿ ಮಾಡಿ ನಾನು ಕರೆದು ಮಾಡೋಣ ಅಂದ್ರೆ ಅದಕ್ಕೆ 108 ಅಗ್ನ ಬಂತು. ಯಾಕೆಂದ್ರೆ ಮೈಸೂರು ಜಿಲ್ಲೆಗಳಲ್ಲಿ ನೀವೇ ಲೀಡರ್ ಆಗಿರ್ಬೇಕು, ಬೇರೆಯವ್ರು ಯಾರು ಲೀಡರ್ ಆಗಬಾರ್ದು ಅಂತ ಪರಿಸ್ಥಿತಿನೂ ನಾವು ಎದುರಿಸ್ತಾ ಹೋಗ್ತು. ಯಾಕೆಂದ್ರೆ ನೀವು ನೋಡಿರ್ಬೇಕು, ಅವತ್ತು ಎಲ್ಲ ಬಂದಿದ್ರೆ ಇವತ್ತು ಪರಮೇಶ್ ಸಾಹೇಬ್ರೆ ಅವರೇ ಹೇಳಿದ್ರು ಅವ್ರಿಗೆ ನೀವು ಹೊರ ಹೋಗೋದು ಬೇಡ ಅಂತ ಅಡೆತಡೆಗಳು ಬಂತು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಬೇಕು. ಎಲ್ಲ ಲೀಡರ್ಗಳ ಚರ್ಚೆ ಮಾಡಿ, ಎಲ್ಲ ಹಿರಿಯ ಲೀಡರ್ಗಳು, ಸಂಘಟನೆ ಅಧ್ಯಕ್ಷರುಗಳು, ಮತ್ತೆ ಇನ್ನೂ ಅನೇಕ ಬುದ್ಧಿಜೀವಿಗಳು, ಎಲ್ಲ ಸಣ್ಣ ತುರ್ತಕ್ಕೆ ಒಳಗಾಗಿರುವಂತ ಸಣ್ಣ ಸಮಾಜನವೇ ಕೆಲವು ನಮ್ಮ ಆಚಾರ ಬಂದಿದ್ದಾರೆ. ಗಾಣಗ ಸಾಹೇಬ್ರ ಬಳಿ ಎಲ್ಲ ಬಂದಿದ್ದಾರೆ. ಇಲ್ಲಿ ಎಲ್ಲ ಸಮಾಜನೂ ಇದೆ. ನಾವೇನು ಬರೀ ದಲಿತರೇ ಇಲ್ಲ, ಎಲ್ಲರಿಗೂ ಅವ್ರಿಗೆ ಮುಂದಿನ ಪಂಚಾಯತ್ ಚುನಾವಣೆಗಳಲ್ಲಿ ಅವಕಾಶ ಸಿಕ್ಕಲ್ಲ ಅಂತ ಅವ್ರು ಹೇಳ್ಕೊಂಡು ಈ ವೇದಿಕೆಯಲ್ಲಿ ಹೇಳೋದು ಬೇಡ ಅಂತ ಅವ್ರನ್ನ ನಾನು ಆ ವಿಚಾರನ ಬಿಡಿಸಿದೆ. ನೀವೆಲ್ಲ ಐದಿಂದ ಅಂದಾಗ ನಮ್ಮನ್ನು ಐದವ್ರ ಜೊತೆ ಕರ್ಕೊ ಹೋಗಿ ಬರೀ ನೀವು ಅಧಿಕಾರ ತಗೊಳ್ಳೋದಲ್ಲ, ಬೇರೆಯವ್ರಿಗೂ ಅಧಿಕಾರ ಕೊಡ್ಸಿ. ನಮ್ಮ ಉದ್ದೇಶ ನಿಮ್ಗೆ ಓಟ್ ಹಾಕ ಬಂದಿಲ್ವ? ನಾವು ಓಟ್ ಹಾಕಿದ್ದೀವಿ, ನಮ್ಮ ಸಮಾಜ ಓಟ್ ಹಾಕಿದೆ. ನಾನು ಬೇಜಾರ ಹೊರಗಡೆ ಇರ್ಬೋದು. ಯಾಕೆ ನನ್ನ ಕಾಂಗ್ರೆಸ್ ಪಾರ್ಟಿಯಿಂದ ಹೊರಗಡೆ ಹೋದೆ ಅಂತಂದ್ರೆ, ಕೈಯಿಂದ ಮುಟ್ಟಾಕ್ತವ್ರೆ ಹುಣಸೂರಿಂದ ನಾವು ದೇವರಾಜ ಅವರ ಹೆಸರಲ್ಲಿ ನಮ್ಮ ಮಹದೇವಪ್ಪನವರು ಜಿಲ್ಲಾ ಮಂತ್ರಿಗಳು ನನ್ನ ಕರೆಸಿ, ನಾನು ವರದರಾಜನವರನ್ನ ಕರೆಸಿ ಗೌರ್ಮೆಂಟ್ ಗೆಸ್ಟ್ ಹೌಸ್ ಮೈಸೂರಲ್ಲಿ ನೀವು ಐಯಿಂದ ಮಾಡಲೇಬೇಕು, ಐಯಿಂದ ಮಾಡಿ ನೀವು ಅಂತ ಹೇಳಿ ನಮಗೆ ಹೇಳಿ ಕಳಿಸಿದಂಥ ಸಮಯದಲ್ಲಿ ಹುಣಸೂರಿನಲ್ಲೇ ದೇವರಾಜ ಅವರ ಹೆಸರಲ್ಲಿ ಐಂದನ ನಾವು ಸ್ಟಾರ್ಟ್ ಮಾಡೋದು. ಅದಾದ್ಮೇಲೆ ಹಾಸನ ಗೀಸ್ನ ಎಲ್ಲ ಕಡೆ ನಾವು ಐಂದಾಗಲಿ ಭಾರಿ ಹೋರಾಟ ಮಾಡಿದ್ದೀವಿ. ಅದರಿಂದ ನೀವು ಐಂದ ಅಂತ ನಮ್ಮನ್ನು ಕರ್ದು ಮಾಡಿ ನಮಗೂ ಅಧಿಕಾರ ಕೊಡಿ, ನಮ್ಮ ಹೆಸರು ಹೇಳಿ. ಎಲ್ಲಿ ನಮ್ಮ ಹೆಸರು ಹೇಳ್ತಾ ಇದ್ದೀರಿ ನೀವು? ಪರಮೇಶ್ ಅವರಿಗೆ ಮುಖ್ಯಮಂತ್ರಿ ಕೊಡ್ಬೇಕು ಅಂತ ನಮ್ಮ ಆಸೆ. ನೀವು ಹೋರಾಟ ಮಾಡಿ, ನಿಮ್ಗೆ ಆಗಿದ್ದೀರಲ್ಲ, ನೀವೀಗ ಸೆಕೆಂಡ್ ಟರ್ಮ್ ಅವ್ರಿಗೂ ಕೊಡಿ. ಈಗ ರಾಜು ಅವರೇ, ಈಗ ಸಿದ್ದರಾಮಯ್ಯರ ವಿಚಾರ ಮತ್ತು DK ಶಿವಕುಮಾರ್ ವಿಚಾರ ಬಂದಾಗ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾರೆ. ಪರಮೇಶ್ವರ್ ವಿಚಾರ ಬಂದಾಗ ಶಾಸಕ ಪಕ್ಷದ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಏನಿದು ಅರ್ಥ? ಇದು ಶಾಸಕರಪ್ಪ ಹಿಂದೆ ಹೈಕಮಾಂಡ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಹೈಕಮಾಂಡ್ ಅಲ್ಲಿ ಅವಾಗ ಯಾರು ಚುನಾವಣೆ ಗೆದ್ದರು ಹೈಕಮಾಂಡ್ ಡಿಸೈಡ್ ಮಾಡಿ ಕಳಿಸ್ತಿತ್ತು. ಕಳೆದ 2014ರಲ್ಲಿ ಇಲ್ಲ ಅವಾಗ ಶಾಸಕರದ್ದು ಅಂತ ಹೇಳಿ ಅವತ್ತಿನಿಂದ ಹೊಸದಾಗಿ ಶುರುವಾದದ್ದು. ದಲಿತರು ಬಂದಾಗ ಮಾತ್ರ ಖರ್ಗೆ ಅವರು ಆಗಸ್ಟ್ 5 ಬಂದಾಗ ಏನಾಯ್ತು ನಾನು ಹೇಳೋದು ಅದನ್ನ ವೇದಿಕೆಯಲ್ಲಿ ದೊಡ್ಡ ವೇದಿಕೆಯಲ್ಲಿ ಹೇಳ್ತೀವಿ. ಅದು ಖರ್ಗೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, 2 ಸಾರಿ ಅವಕಾಶ ಕೃಷ್ಣ ಅವಕಾಶದಲ್ಲಿ ಸಿಕ್ಕಿತ್ತು. ಮತ್ತೆ ಇಲ್ಲಿ ಜನತಾ ದಳದವ್ರು ಸಪೋರ್ಟ್ ಮಾಡ್ತೀವಿ ನೀವು ಖರ್ಗೆ ಆಗಿ ಅಂದರು. ಅದನ್ನೇ ಹೇಳ್ತಾ ಇರೋದು.
ಪರಮೇಶ್ವರ್ ವಿಚಾರ ಬಂದಾಗ ಶಾಸಕಾಂಗ ಪಕ್ಷದ ಬೆಂಬಲ ಇಲ್ಲ, ಬೆಂಬಲ ತಗೊಂಡು ಬನ್ನಿ ಅನ್ನೋ ವಿಚಾರಗಳು ಚರ್ಚೆ ಆಗುತ್ತೆ. ಚರ್ಚೆ ಆಯ್ತದೆ. ಅದೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿಚಾರ ಬಂದಾಗ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾರೆ. ಯಾಕೆ ಹೈಕಮಾಂಡ್ನವರು ಪರಮೇಶ್ವರ್ ಅವ್ರಿಗೆ ಮಾಡಬಾರ್ದು, ಅವರು ಮಾಡ್ಬೋದಿತ್ತಲ್ಲ? ಹೈಕಮಾಂಡ್ ಪರಮೇಶ್ವರ್ಗೆ ಇವತ್ತು ಮಾಡ್ತಾರೆ, ಇವ್ರು ಹೇಳ್ಬೇಕು. ಇವ್ರು ಸುಮ್ಮನೆ ನಾಮಕೆ ವಸ್ತು ಕೇಳ್ತಾ ಇರೋದು. ಈಗ ಒಬ್ರು ಕಂಟಿನ್ಯೂಸ್ ಆಗಿ ನಾನು ಕಾಂಗ್ರೆಸ್ ಅಧ್ಯಕ್ಷ ನಾನೇ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ. ಇವರು ಇಲ್ಲ ನಾನೇ ಆಗ್ಬೇಕು, ಇನ್ನ 5 ವರ್ಷ 2 ವರ್ಷ, ಹೋದ್ ಸಾಲ 5 ವರ್ಷ ಹೇಳ್ತೀನಿ ಅಂದ್ರು, 5 ವರ್ಷ ಇರ್ತೀನಿ ಆಮೇಲೆ ಇಲ್ಲ ಅಂದ್ರು. ಯಾವ ಖರ್ಗೆಗೂ ಅವ್ರಿಗೂ ದಲಿತ CM ಕೂಗಿ ಬಂದಾಗ ಆಮೇಲೆ ಅವರೇ ಕಂಟಿನ್ಯೂಸ್ ಆದ್ರು. ಈಗ 2 ವರ್ಷ ಮಾಡಿ ಪರಮೇಶ್ವರ್ದು ಹೋಗಿ ರಾಜಣ್ಣ ಮತ್ತೆ ಯಾರೋ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಮಾದೇವಪ್ಪ ಅವರು ಇವರೆಲ್ಲ ಹೋಗಿ ಎಲ್ಲ ಡಿಸ್ಕಸ್ ಆಯ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಅಲ್ಲ ದಲಿತ ನಾನು ಹೋಗಲ್ಲ ಸರ್. ನಾವು ಯಾಕೆ ಹೋಗಲ್ಲ ಅಂತಂದ್ರೆ ನಮ್ಗೆ ನಾವು ದಲಿತ ಸಂಘಟನೆ ಮಾಡ್ಬೇಕು ಅಂತ ನಾವು ಡೇಟ್ ತಗೊಂಡಿಲ್ಲ. ಎಲ್ಲ ಸಮಾಜದ ಲೀಡರ್ ಕರೆದ್ಬಿಟ್ಟು ನಾವು ಡೇಟ್ ತಗೋತಾ ಇದ್ದೀವಿ. ಆ ಡೇಟ್ ತಗೊಂಡು ನಾವು ದೊಡ್ಡ ಸಮಾವೇಶ ಮಾಡ್ಬೇಕು ಅಂತ 4 ಜಿಲ್ಲೆಯಿಂದ ದೊಡ್ಡ ಸಮಾವೇಶ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ದಲಿತ ಸಂಘಟನೆಯವರು ಅವರವರು ಬಿಟ್ಟರು ಸರ್, ಅದ್ ನಾನು ಹೇಳಲ್ಲ. ನಾವಂತೂ ಹೋಗಲ್ಲ. ಪರಮೇಶ್ವರ್ ಆಗ್ಬೇಕು, ಹೋದ್ರು ಪರಮೇಶ್ವರ್ ಆಗ್ಬೇಕು ಅಂತ. ನಾವು ಇನ್ನೊಬ್ರು ಆಗ್ಲಿ ಅಂತ ಏನು ಹೇಳಕ್ ಹೋಗಲ್ಲ. ನಾವು ಹೋಗಲ್ಲ ಸರ್. ನೀವು ದಲಿತ ಸಮಾವೇಶ ಮಾಡ್ತಾ ಇರುವಂತ ಉದ್ದೇಶ ಏನು ಸರ್? ಏನಕ್ಕೋಸ್ಕರ ಅದನ್ನ ಸಮಾವೇಶ? ಈಗ ಬೇರೆ ಬೇರೆ ಜಾತಿಗಳೆಲ್ಲ ಅವ್ರವ್ರ ಸಮಾಜ ಕಟ್ಕೊಂಡು ಮುಖ್ಯಮಂತ್ರಿ ಕೊಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ನಾವು ನಮ್ಮ ಸಮಾಜದಿಂದ ನಾವು ಮುಖ್ಯಮಂತ್ರಿ ಕೊಡ್ಬೇಕು ಅಂತ ನಾವು, ಯಾಕಂದ್ರೆ ನಮ್ಗೆ 2 ಸಾರಿ ಅನ್ಯಾಯ ಆಗಿದೆ, 2-3 ಸಾರಿ ಖರ್ಗೆ ಸಾಹೇಬ್ರಿಂದ ಅನ್ಯಾಯ ಆಗಿದೆ. ನಮ್ಗೆ ಈಗ ಸಿಟ್ಟಿಂಗ್ ಅಲ್ಲಿ ಇರೋರು ಪರಮೇಶ್ವರು. ಅಹಿಂದ ಸಮಾವೇಶಕ್ಕೆ ಪರ್ಯಾಯವಾ ಅಥವಾ ಹೇಗೆ ಅದು ಅಂತ ಮೈಸೂರಲ್ಲಿ? ನಾವ್ಯಾಕೆ ಸರ್ ಪರ್ಯಾಯ? ಅಹಿಂದ ಪರಿಹಾರ ಅಂದ್ರೆ ನಮ್ ಮುಖ್ಯಮಂತ್ರಿ ಕೊಟ್ರೆ ನಾವು ಪರಿಹಾರ ಮಾಡಲ್ಲ, ಹೋಗಲ್ಲ. ಮುಖ್ಯಮಂತ್ರಿ ಕೊಟ್ರೆ ನಾವು ಹೋರಾಡ್ತೀವಿ.